ಇವಾಗಂತೂ ಸಿಕ್ಕಾಪಟ್ಟೆ ವೈರಲ್ ಆದಂಥ ತುಪ್ಪದ ದೋಸೆ, ಈರುಳ್ಳಿ ಪಲ್ಯ ಮತ್ತು ಚಟ್ನಿ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತು ಒಂದು ಸಖತ್ತಾಗಿರೋ ದೋಸೆ ಜೊತೆಗೆ ಒಂದು ಈರುಳ್ಳಿ ಪಲ್ಯ ಜೊತೆಗೆ ಚಟ್ನಿ ಮಾಡೋಣ ಅಂತಿದ್ದೀನಿ. ಇವಾಗಂತೂ ತುಂಬ ಟ್ರೆಂಡಿಂಗ್ ಆಗಿರೋದು ಈ ಚಟ್ನಿ ಮತ್ತು ಚಟ್ನಿ ಮೇಲೆ ಹಾಕ್ಕೊಳ್ಳೋಂಥ ಒಂದು ಈರುಳ್ಳಿ ಪಲ್ಯ. ಎಲ್ಲ ರೀಲ್ಸಲ್ಲೂ ಮತ್ತು ಎಲ್ಲ ವೀಡಿಯೋಸಲ್ಲೂ ಸ್ವಲ್ಪ ಇದೆ. ಇದು ಹಾಸನ ಸೈಡು ತುಂಬ ಫೇಮಸ್ಸು. ಸೊ ಅದನ್ನೊಂದು ಸರ್ತಿ ಟ್ರೈ ಮಾಡೋಣ ಅಂದರೆ ತುಂಬ ದಿವಸದಿಂದ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೆಟ್ ದೋಸೆ ಮಾಡಿದಾಗ. ಸೊ ಹೆಂಗೂ ದೋಸೆಗೆ ಹಾಕಿದ್ದೆ, ಅದ್ರ ಜೊತೆಗೆ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಈರುಳ್ಳಿನ ಸಣ್ಣದಾಗಿ ಸ್ಲೈಸಸ್ ಆಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು, ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ಬೆಣ್ಣೆ ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಕಾಯಿಸಿ. ಸೊ ಬೆಣ್ಣೆ ಸ್ವಲ್ಪ ಕಪ್ಪಗೆ ಬಂದುಬಿಡುತ್ತೆ ಅಂದ್ಬಿಟ್ಟು ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದು ಕಾದಾದಮೇಲೆ ಸೊ ನಾವು ಹೆಂಗೆ ಸ್ಲೈಸಸ್ ಮಾಡ್ಕೊಂಡಿದ್ದೀವಲ್ಲ, ಸೊ ಆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಈರುಳ್ಳಿ ಪಲ್ಯನೇ ಒಂಥರ ಡಿಫ್ರೆಂಟು. ನೀವೇನಾದ್ರು ರೀಲ್ಸಲ್ಲಿ ಏನಾದ್ರು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ದೋಸೆ ಮೇಲೆ ಇದು ಚಟ್ನಿ ಹಾಕ್ಬಿಟ್ಟು ನೀರು ಚಟ್ನಿ ಮಾಡಿ ಅದಕ್ಕೆ ಹಾಕ್ಬಿಟ್ಟು ಕೊಡ್ತಾರೆ. ತುಂಬಾ ರುಚಿಯಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ. ಒಂಥರ ಟ್ರೆಂಡಿಂಗ್ ಆಗಿದೆ ಅಲ್ವಾ ಅದು ಅಂದ್ಬಿಟ್ಟು ಅದಕ್ಕೆ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇದಕ್ಕೆ ಬೆಣ್ಣೆನೇ ಹಾಕಬೇಕು. ಸೊ ಬೆಣ್ಣೆ ವಾಸನೆ ಇಷ್ಟ ಆಗೋಲ್ಲ, ಬೆಣ್ಣೆ ತುಪ್ಪ ಎಲ್ಲ ತಿಂದರೆ ಒಂಥರ ಸ್ವಲ್ಪ ತೇಗೆಲ್ಲ ಬರುತ್ತೆ ಅಂದವರು ನೀವು ಬೇಕಾದ್ರೆ ಎಣ್ಣೆಲಿ ಹಾಕು ಫ್ರೈ ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ಸೊ ನಾನು ಬೆಣ್ಣೆನೇ ಹಾಕಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಈರುಳ್ಳಿ ಮೆತ್ತಗಾಗಬೇಕು, ತುಂಬ ಮೆತ್ತಗಾಗಬಾರ್ದು, ಸ್ವಲ್ಪ ಮೆತ್ತಗಾಗಿ ಒಂಚೂರು ಕ್ರಂಚಿಯಾಗಿ ಇರಬೇಕು. ಸೊ ಅದನ್ನು ಚಟ್ನಿ ಮೇಲೆ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಮತ್ತು ದೋಸೆಗೆ ಒಂಥರ ಒಳ್ಳೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನಾವು ಮಾಮೂಲಿ ಪಲ್ಯ, ಚಟ್ನಿ, ಸಾಗು ಎಲ್ಲ ಮಾಡ್ತಾಯಿರ್ತೀವಿ. ಆ್ಯಕ್ಚುಲಿ ಮೈಸೂರು ಮೈಲಾರಿ ಸಾಗು ಮಾಡೋಣ ಅಂದ್ಕೊಂಡೆ. ಸಾಗು ಮಾಡಿ ಚಟ್ನಿ ಮಾಡಿ ಮಾಡೋಣ ಅಂತ ದೋಸೆಗೆ ಹೆಂಗೂ ಹಾಕಿದ್ನಲ್ಲ ಅಂತ. ಆಮೇಲೆ ಇದು ಫೋನ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಇದು ಕಾಣಿಸ್ತು ನನಗೆ. ಸೊ ಈ ತುಪ್ಪದ ದೋಸೆ ಅಂತಲೇ ಹೇಳ್ತಾರೆ, ಇದು ಹಾಸನ ಸೈಡೆಲ್ಲ ತುಂಬ ಫೇಮಸ್ಸು. ಅದಕ್ಕೊಂದು ಚಟ್ನಿ ನಾರ್ಮಲಾಗಿ ಹುರ್ಗಡ್ಲೆ ಚಟ್ನಿನೇ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಹುರ್ಗಡ್ಲೆ ಇದು ಹಾಕ್ಬಿಟ್ಟು ಮಾಡೋದು. ನಾರ್ಮಲ್ ನೀವೇನು ಚಟ್ನಿ ಮಾಡ್ತೀರೋ ಅದನ್ನೇ ಇದೆಲ್ಲ ಹಾಕಿ ಉಪ್ಪು ಹಾಕಿ ಮತ್ತು ಹುಣಸೆಹಣ್ಣು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಇವಾಗ ಚಟ್ನಿನೂ ರೆಡಿ ಆಯಿತು, ಚಟ್ನಿ ಜೊತೆಗೆ ನಿಮಗೆ ಪಲ್ಯನೂ ರೆಡಿ ಆಯಿತು. ಬೇಕಾದ್ರೆ ಮೇಲೆ ಇನ್ನು ಸ್ವಲ್ಪ ನೀವು ಬೆಣ್ಣೆ ಕಾಯಿಸ್ಬಿಟ್ಟು ಹಾಕ್ಕೊಳ್ಳಬಹುದು. ಸೊ ಈಗ ದೋಸೆ ಹಾಕ್ತಾಯಿದ್ದೀನಿ. ಸೊ ಸೆಟ್ ದೋಸೆ ಥರ ಸ್ವಲ್ಪ ದಪ್ಪದಾಗಿ ಮಾಡ್ಕೊಬೋದು. ಇದನ್ನು ಸೆಟ್ ದೋಸೆ ಮೇಲೆ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ನೀವು ನೋಡಿರ್ತೀರ ಅನಿಸುತ್ತೆ, ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ತವ ಕಾಯಕ್ಕೆ ಇಟ್ಟಿದ್ದೀನಿ. ತವ ಕಾದ್ಮೇಲೆ ಇವಾಗ ದೋಸೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸೆಟ್ ಥರನೇ ಸ್ವಲ್ಪ ಒಂದು 2 ಸೌಟ್ ಹಾಕ್ಬಿಟ್ಟು ಸುಮ್ಮನೆ ಒಂದು ಸತಿ ಹಿಂಗೆ ತಿರುಗಿಸಿದ್ರೆ ನಿಮಗೆ ದಪ್ಪದಾಗೆ ಬರುತ್ತೆ ದೋಸೆ ಅಂತೂ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗಲ್ಲಿ. ಆ್ಯಕ್ಚುಲಿ ತುಪ್ಪದ ದೋಸೆ ಆಗಿರೋದ್ರಿಂದ ತುಪ್ಪನೇ ಹಾಕೋದು. ಸೊ ಮೇಲೆ ತುಪ್ಪ ಹಾಕ್ತೀನಿ, ಸ್ಟಾರ್ಟಿಂಗಲ್ಲಿ ಒಂಚೂರು ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣ ಅಂತ. ತುಪ್ಪ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ರೆ ತುಪ್ಪದ ಘಮನೇ ಎಷ್ಟು ಚೆನ್ನಾಗಿರುತ್ತೆ, ವಾಸನೆ ನಿಮಗೆ ಮಾಡ್ತಿದ್ದಂಗೆ ಗೊತ್ತಾಗೋಗುತ್ತೆ ಇದು ತುಪ್ಪದ್ದು ಅಂದ್ಬಿಟ್ಟು. ಸೊ ನೋಡಿ, ಈ ಥರ ದೋಸೆ ನಿಮಗೆ ಬಂದರೆ ನಿಮಗೆ ಸೆಟ್ ದೋಸೆ ಅಂತ ಹಾಕಿದ ತಕ್ಷಣ ಅಲ್ಲೇ ಗುಳ್ಗುಳ್ಳೆ ಎದ್ಕೋಬೇಕು. ಸೊ ಈಗ ಚಟ್ನಿ ಸರ್ವ್ ಮಾಡೋ ಟೈಮು. ಒಂದು ಬೌಲ್ಗೆ ಚಟ್ನಿ ಹಾಕ್ಕೊಂಡು, ಬೌಲ್ಗೆ ಬೇಕಾದ್ರೆ ಹಾಕ್ಕೊಬೋದು, ಈಗೆಲ್ಲ ದೋಸೆ ಮೇಲೆ ಹಾಕ್ಕೊಬೋದು. ಸೊ ನಾನು ದೋಸೆ ಮೆತ್ತಗಾಗ್ಬಿಡುತ್ತಲ್ಲ ಅಂದ್ಬಿಟ್ಟು ಬೌಲ್ಗೆ ಹಾಕ್ತಾಯಿದ್ದೀನಿ. ಈ ಥರ ಗಟ್ಟಿ ಚಟ್ನಿ ಇರಬೇಕು. ಇದಕ್ಕೇನು ತುಂಬ ಕೊತ್ತಂಬರಿ ಸೊಪ್ಪು, ಪುದೀನ ಅದೆಲ್ಲ ಏನು ಬೇಡ, ಸ್ವಲ್ಪ ಬೆಳ್ಳಕ್ಕೆ ಇರಬೇಕು. ಈಗ ಮೇಲೆ ಈರುಳ್ಳಿ ಪಲ್ಯ ಇದನ್ನು ಹಾಕ್ಬಿಟ್ಟು ಮಾಡಿದ್ರೆ ಸರ್ವ್ ಮಾಡಿದ್ರೆ, ಬೇಕಾದ್ರೆ ನೀವು ಎಣ್ಣೆಲೂ ಹಾಕ್ಕೊಬೋದು, ಬೆಣ್ಣೆ ಎಲ್ಲ ಏನು ಬೇಡ ಅಂತಂದರೆ. ಸೊ ನೋಡಿದ್ರಲ್ಲ ಒಂಥರ ಡಿಫ್ರೆಂಟಾಗಿರುವಂಥ ಚಟ್ನಿ. ಪ್ಲೀಸ್ ಟ್ರೈ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.